ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕತೆ ಕಡೆಗೂ ದಕ್ಕಿದ ಹಣ. ರೈತ ಊರಿನ ಶ್ರೀಮಂತನ ಹತ್ರ ಹೋಗಿ ನನ್ನ ಹತ್ರ 100 ನಾಣ್ಯಗಳಿವೆ, ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಕೊಟ್ಟು ಬರ್ತಿರ್ತಾನೆ. ದಿನ ಆದ್ಮೇಲೆ ರೈತ ಹೋಗಿ ಶ್ರೀಮಂತನ ಹತ್ರ ಕೇಳ್ತಾನೆ, ನನ್ ದುಡ್ಡು ವಾಪಸ್ ಕೊಡಿ ನನ್ಗೆ ಅಂತ. ಯಾವ ದುಡ್ಡು ಇಲ್ಲ ಕಳಿಸಿ ಬಿಡ್ತಾನೆ. ತುಂಬಾ ಬೇಜಾರಾಗ್ಬಿಡುತ್ತೆ. ಊರಿನ ನ್ಯಾಯಾಧೀಶರ ಹತ್ರ ಹೋಗಿ ನಡೆದದೆಲ್ಲ ಹೇಳ್ತಾರೆ. ನ್ಯಾಯಾಧೀಶರು ಹೇಳ್ತಾರೆ, ಸರಿ ಈಗ ಒಂದ್ ಕೆಲ್ಸ ಮಾಡು, ಈ ಬಾರಿ ಮತ್ತೆ 100 ನಾಣ್ಯಗಳನ್ನ ಶ್ರೀಮಂತನಿಗೆ ನೀಡು, ಆದ್ರೆ ನೆನಪಿರಲಿ ಹಣ ನೀಡುವಾಗ ಒಬ್ಬ ಸಾಕ್ಷಿಯನ್ನು ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ. ಇಷ್ಟು ಹೇಳಿದ ಹಾಗೆ ಹೋಗಿ ಹಣವನ್ನು ಕೊಟ್ಟು ಬರ್ತಾರೆ. ಸ್ವಲ್ಪ ದಿನಗಳ ನಂತರ ರೈತ ಸಾಕ್ಷಿಯನ್ನು ಕರೆದುಕೊಂಡು ಹೋಗಿ ಶ್ರೀಮಂತನ ಮನೆ ಹತ್ರ ಬರ್ತಾರೆ. ಹಣ ಕೊಡಿ ಅಂತ ಕೇಳ್ತಾರೆ. ಶ್ರೀಮಂತ ಏನು ಮಾತಾಡದೆ ದುಡ್ಡು ವಾಪಸ್ ಕೊಟ್ಟು ರೈತ ನ್ಯಾಯಾಧೀಶರ ಹತ್ರ ಬಂದು ಹಣ ವಾಪಸ್ ಬಂದಿದ್ರ ಬಗ್ಗೆ ಹೇಳ್ತಾನೆ. ಆದ್ರೆ ಹಳೆ ಹಣ ಬರ್ಲಿಲ್ಲ ಅಂತ ಕುರುಕ್ತಾ ಇಷ್ಟು ಹೇಳ್ತಾರೆ. ಮತ್ತೆ ಶ್ರೀಮಂತನ ಹತ್ರ ಹೋಗಿ ಹಣವನ್ನು ಕೇಳು, ಆದ್ರೆ ಸಾಕ್ಷಿಯನ್ನ ತಪ್ಪದೆ ನಿನ್ ಜೊತೆ ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ. ಕರೆದುಕೊಂಡು ಹೋಗಿ ಶ್ರೀಮಂತನ ಹತ್ರ ಹಣವನ್ನ ಕೇಳ್ತಾನೆ. ನಾನು ನಿಮ್ಗೆ ಜೋಪಾನ ಮಾಡಲು ನೀಡಿದ ಹಣ ಕೊಡಿ ಅಂತ ಕೇಳ್ತಾರೆ. ನನ್ಗೆ ದಿಕ್ಕೆ ತೋಚದಂತಾಗುತ್ತೆ. ನಾನು ನಿಮ್ಗೆ ಹಣ ನೀಡಿದ್ದೇನೆ ಅಂತ ಹೇಳ್ತಾನೆ, ಆದ್ರೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ. ಶ್ರೀಮಂತನಿಗೆ ಇದು ನಂಬಿಕೆ ಪ್ರಶ್ನೆ ಆಗೋಗುತ್ತೆ. ಈಗ ನಾನು ಹಣ ಕೊಡ್ಲಿಲ್ಲ ಅಂದ್ರೆ ಯಾರು ಜನ ನನ್ನ ನಂಬೋದಿಲ್ಲ ಅಂತ ರೈತನಿಗೆ ಹಣ ಕೊಟ್ಟು ಕಳಿಸ್ತಾನೆ. ಹೀಗಾಗಿ ಮನೆಗೆ ಬರ್ತಾನೆ. ಥ್ಯಾಂಕ್ ಯು ಸೋ ಮಚ್.